ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದೇವರು ಯಾರನ್ನ ಪರೀಕ್ಷಿಸ್ತಾನೆ? ಕೆಲವು ಜನರ ಜೀವನದಲ್ಲಿ ಇಷ್ಟೊಂದು ಹೋರಾಟ ಏಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವು ಜನರು ಏಕೆ ಪದೇ ಪದೇ ಬೀಳ್ತಾರೆ, ಮುರಿತಾರೆ, ಅಳ್ತಾರೆ ಮತ್ತು ಮತ್ತೆ ಎದ್ದು ನಿಲ್ತಾರೆ? ಮತ್ತು ಕೆಲವು ಜನರು ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ನಡೆಯುತ್ತದೆ. ಹಾಗಾದರೆ ದೇವರು ತಾರತಮ್ಯ ಮಾಡ್ತಾನೆಯೇ? ಖಂಡಿತ ಇಲ್ಲ. ದೇವರು ತಾರತಮ್ಯ ಮಾಡೋದಿಲ್ಲ. ದೇವರ ಆಯ್ಕೆ ಮಾಡ್ತಾನೆ. ಈಗ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಳಿ. ದೇವರು ಎಲ್ಲರನ್ನ ಪರೀಕ್ಷಿಸೋದಿಲ್ಲ, ಏಕೆಂದರೆ ಪ್ರತಿಯೊಬ್ಬರೂ ಪರೀಕ್ಷೆಗೆ ಅರ್ಹರಲ್ಲ. ಏನಾದರೂ ಆಗುವ ಸಾಮರ್ಥ್ಯ ಇರುವವರನ್ನ ಮಾತ್ರ ಪರೀಕ್ಷಿಸಲಾಗುತ್ತದೆ. ಚಿನ್ನವನ್ನ ಮಾತ್ರ ಬೆಂಕಿಯಲ್ಲಿ ಕಾಯಿಸಲಾಗುತ್ತದೆ, ಕಲ್ಲನ್ನಲ್ಲ. ವಜ್ರವನ್ನ ಮಾತ್ರ ಉಜ್ಜಲಾಗುತ್ತದೆ, ಗಾಜನ್ನಲ್ಲ. ಹಾಗೆಯೇ ದೇವರು ಕೂಡ ಯಾರನ್ನು ಮುಂದೆ ಕೊಂಡೊಯ್ಯಬೇಕೋ ಅವರನ್ನು ಮಾತ್ರ ಪರೀಕ್ಷಿಸ್ತಾನೆ. ಈಗ ಒಂದು ಆಳವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಯಾರ ಜೀವನದಲ್ಲಿ ಹೆಚ್ಚು ಹೋರಾಟ, ಹೆಚ್ಚು ಗೊಂದಲ, ಹೆಚ್ಚು ಪರೀಕ್ಷೆ ಇದೆಯೋ ಅವರು ದುರಾದೃಷ್ಟವಂತರಲ್ಲ, ಅವರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಸಮಸ್ಯೆ ಏನಂದರೆ, ಪರೀಕ್ಷೆ ಬಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರು ನಮಗೆ ಶಿಕ್ಷೆ ನೀಡ್ತಿದ್ದಾನೆ ಎಂದು ನಮಗೆ ಅನಿಸುತ್ತದೆ. ನಮಗೆ ಮಾತ್ರ ಹೀಗೇಕೆ ಆಗುತ್ತಿದೆ ಎಂದು ನಮಗೆ ಅನಿಸುತ್ತದೆ ಮತ್ತು ಇಲ್ಲಿಯೇ ನಾವು ಮುರಿತೇವೆ. ಈಗ ಗಮನ ಕೊಡಿ. ದೇವರ ಪರೀಕ್ಷೆ ಎಂದಿಗೂ ಸುಲಭವಲ್ಲ, ಏಕೆಂದರೆ ಸುಲಭವಾದ ಪರೀಕ್ಷೆಯಿಂದ ಯಾರೂ ಬಲಶಾಲಿಯಾಗೋದಿಲ್ಲ. ದೇವರು ಯಾರನ್ನಾದರೂ ಮೇಲೆತ್ತಲು ಬಯಸಿದಾಗ ಮೊದಲು ಅವರನ್ನು ಕೆಳಗೆ ಬೀಳಿಸ್ತಾನೆ. ಇದರಿಂದ ಅವರು ಕಲಿಬಹುದು, ಅರ್ಥ ಮಾಡ್ಕೊಳ್ಬಹುದು ಮತ್ತು ನಂತರ ಬಲಶಾಲಿಯಾಗಿ ಏಳಬಹುದು. ಈಗ ಯೋಚಿಸಿ, ನಿಮ್ಮ ಜೀವನದಲ್ಲಿ ಎಲ್ಲವೂ ಯಾವಾಗಲೂ ಸರಿಯಾಗಿ ನಡೀತಾ ಇದ್ರೆ ನೀವು ಎಂದಾದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿದ್ರಾ? ಇಲ್ಲ, ಖಂಡಿತ ಇಲ್ಲ. ನೀವು ಅಲ್ಲೇ ಉಳಿತಾ ಇದ್ರಿ. ಆದ್ದರಿಂದ ಕಷ್ಟದ ಸಮಯ ಬಂದಾಗ ಅದು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಅದು ನಿಮ್ಮನ್ನು ರೂಪಿಸಲು ಬರುತ್ತದೆ. ಈಗ ಇನ್ನೊಂದು ಆಳವಾದ ಸತ್ಯ. ದೇವರ ಪರೀಕ್ಷೆಯ ಮೊದಲ ಸಂಕೇತ ಏಕಾಂತ. ಈಗ ಯಾರು ಜೊತೆಗಿಲ್ಲ ಎಂದು ನಿಮಗೆ ಅನಿಸಿದಾಗ, ಜನರು ನಿಮ್ಮನ್ನು ಬಿಟ್ಟು ಹೋಗಲು ಪ್ರಾರಂಭಿಸಿದಾಗ, ನೀವು ನಿಮ್ಮನ್ನು ಏಕಾಂಗಿಯಾಗಿ ಭಾವಿಸಿದಾಗ, ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಲು ನಿಮಗೆ ಕಲಿಸಲಾಗುತ್ತಿದೆ ಎಂದು ಅರ್ಥ ಮಾಡ್ಕೊಳ್ಳಿ. ಈಗ ಎರಡನೇ ಸಂಕೇತ, ನಿಮ್ಮ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರಲು ಪ್ರಾರಂಭಿಸಿದಾಗ ನೀವು ಪ್ರಯತ್ನಿಸ್ತೀರಿ ಮತ್ತು ಕೆಲಸಗಳು ಆಗುತ್ತಾ ನಿಲ್ತವೆ. ನೀವು ಶ್ರಮಿಸ್ತೀರಿ ಮತ್ತು ಫಲಿತಾಂಶ ತಡವಾಗಿ ಬರುತ್ತದೆ. ಆಗ ಇದು ಸೋಲಲ್ಲ, ಇದು ನಿಮ್ಮ ಸಹಿಷ್ಣುತೆಯ ಪರೀಕ್ಷೆ. ಈಗ ಮೂರನೇ ಸಂಕೇತ, ನಿಮ್ಮೊಳಗಿಂದಲೇ ಬಿಟ್ಟು ಬಿಡಿ ಎಂಬ ಧ್ವನಿ ಬರಲು ಪ್ರಾರಂಭಿಸಿದಾಗ ಮತ್ತು ಅದೇ ಸಮಯದಲ್ಲಿ ಇನ್ನೊಂದು ಧ್ವನಿ ಬರುತ್ತದೆ, ಇಲ್ಲ ಇನ್ನಷ್ಟು ಎಂದು. ಆಗ ಇದು ನಿಜವಾದ ಪರೀಕ್ಷೆ ಎಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಯೇ ನೀವು ಮುಂದೆ ಸಾಗ್ತೀರಾ ಮತ್ತು ಇಲ್ಲಿಯೇ ನಿಲ್ತೀರಾ ಎಂದು ನಿರ್ಧರಿಸಲಾಗುತ್ತದೆ. ಈಗ ಇನ್ನೊಂದು ವಿಷಯ, ದೇವರು ಎಂದಿಗೂ ಅಂತಹ ವ್ಯಕ್ತಿಯನ್ನು ಪರೀಕ್ಷಿಸೋದಿಲ್ಲ. ಯಾರು ಈಗಾಗಲೇ ಸೋಲನ್ನು ಒಪ್ಕೊಂಡಿದ್ದಾರೋ ಕೊನೆಯವರೆಗೂ ಹೋರಾಡಬಲ್ಲವರನ್ನ ಮಾತ್ರ ಪರೀಕ್ಷಿಸಲಾಗುತ್ತದೆ. ಈಗ ಯೋಚಿಸಿ, ನಿಮ್ಮ ಜೀವನದಲ್ಲಿ ಇದೆಲ್ಲವೂ ನಡೀತಿದ್ರೆ, ಹೋರಾಟ, ನೋವು, ಏಕಾಂತ, ಅಡೆತಡೆಗಳು, ಆಗ ಇದು ನೀವು ದುರ್ಬಲರು ಎಂಬ ಸಂಕೇತವಲ್ಲ, ಇದು ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡಲಾಗುತ್ತಿದೆ ಎಂಬ ಸಂಕೇತ. ಆದರೆ ಇಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ಅಲ್ಲಿ ಹೆಚ್ಚಿನ ಜನರು ಸೋಲನ್ನು ಒಪ್ಕೊಳ್ತಾರೆ ಮತ್ತು ಕೆಲವೇ ಜನರು ಉಳಿದುಕೊಳ್ತಾರೆ ಮತ್ತು ಉಳಿದುಕೊಂಡವರು ಒಂದು ದಿನ ಉದಾಹರಣೆಯಾಗ್ತಾರೆ. ಈಗ ಮುಂದೆ ಏನಾಗುತ್ತದೆ, ಇದು ಪರೀಕ್ಷೆಯಾಗುತ್ತೋ ಅಥವಾ ನಿಮ್ಮ ಆರಂಭವೇ ಎಂದು ಅದು ನಿರ್ಧರಿಸುತ್ತದೆ. ಮತ್ತು ಇಲ್ಲಿಂದ ನಿಜವಾದ ವಿಷಯ ಪ್ರಾರಂಭವಾಗುತ್ತದೆ. ಏಕೆಂದರೆ ಪರೀಕ್ಷೆಯ ಅರ್ಥ ಕೇವಲ ಕಷ್ಟವಲ್ಲ. ಪರೀಕ್ಷೆಯ ಅರ್ಥ ನಿಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ಹೊರತರಲು, ನಿಮ್ಮೊಳಗೆ ಇರುವ ಆದರೆ ಇನ್ನು ಜಾಗೃತವಾಗಿಲ್ಲದ ಶಕ್ತಿಯನ್ನು ಜಾಗೃತಗೊಳಿಸೋದು. ಈಗ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಪರೀಕ್ಷಿಸಿದಾಗ ಅವರು ನಿಮಗೆ ಕೇವಲ ದುಃಖವನ್ನು ಮಾತ್ರ ನೀಡೋದಿಲ್ಲ, ಅವರು ನಿಮಗೆ ದಿಕ್ಕನ್ನು ಕೂಡ ನೀಡ್ತಾರೆ. ವ್ಯತ್ಯಾಸ ಇಷ್ಟೇ, ಆ ದಿಕ್ಕು ನೇರವಾಗಿ ಕಾಣಿಸೋದಿಲ್ಲ, ದಾರಿಗಳು ಮುಚ್ಚಿ ಹೋಗ್ತಿವೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ವಾಸ್ತವವಾಗಿ ನಿಮ್ಮನ್ನು
ತಪ್ಪು ದಾರಿಗಳಿಂದ ತೆಗೆದುಹಾಕಲಾಗುತ್ತಿದೆ. ಜನರು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ, ಆದರೆ ವಾಸ್ತವವಾಗಿ ನಿಮ್ಮ ಮುಂದಿನ ಜೀವನದಲ್ಲಿ ಅಡೆತಡೆಗಳಾಗಬಹುದಾದ ಜನರಿಂದ ಮುಕ್ತಗೊಳಿಸಲಾಗುತ್ತಿದೆ. ಎಲ್ಲವೂ ಕಸಿದುಕೊಳ್ಳಲಾಗುತ್ತಿದೆ ಎಂದು ನಿಮಗೆ ಅನಿಸುತ್ತದೆ, ಆದರೆ ಸತ್ಯವೇನೆಂದರೆ ನಿಮಗೆ ದೊಡ್ಡದನ್ನು ನೀಡಲು ನಿಮ್ಮನ್ನು ಖಾಲಿ ಮಾಡಲಾಗುತ್ತಿದೆ. ಈಗ ಒಂದು ಆಳವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಪರೀಕ್ಷೆಯ ಅತ್ಯಂತ ಕಷ್ಟಕರ ಭಾಗ ನೋವಲ್ಲ, ಪರೀಕ್ಷೆಯ ಅತ್ಯಂತ ಕಷ್ಟಕರ ಭಾವ ಅನಿಶ್ಚಿತತೆ. ಇದೆಲ್ಲವೂ ಎಷ್ಟು ಕಾಲ ನಡೆಯುತ್ತದೆ ಎಂದು ನಿಮಗೆ ಅರ್ಥವಾಗದಿದ್ದಾಗ, ಅಂತ್ಯ ಏನಾಗುತ್ತದೆ ಎಂದು ನಿಮಗೆ ತಿಳಿದಿಲ್ಲದಿದ್ದಾಗ, ನೀವು ಸರಿಯಾಗಿ ಮಾಡ್ತಿದ್ದೀರಾ ಅಥವಾ ಇಲ್ಲವೇ ಎಂದು ನಿಮಗೆ ಕಾಣಿಸದಿದ್ದಾಗ, ಇಲ್ಲಿಯೇ ಹೆಚ್ಚಿನ ಜನರು ಸೋಲನ್ನು ಒಪ್ಕೊಳ್ತಾರೆ. ಏಕೆಂದರೆ ಮನಸ್ಸು ನಿಶ್ಚಿತತೆಯನ್ನ ಬಯಸುತ್ತದೆ ಮತ್ತು ದೇವರು ನಿಮಗೆ ತಾಳ್ಮೆಯನ್ನ ಕಲಿಸಲು ಬಯಸ್ತಾನೆ. ಈಗ ಗಮನ ಕೊಡಿ, ನೀವು ಆ ನಿಶ್ಚಿತತೆಯಲ್ಲಿಯೂ ಸಹ ಉಳಿದುಕೊಂಡಾಗ, ಫಲಿತಾಂಶವನ್ನ ನೋಡದೆ ನೀವು ಮುಂದುವರೆದಾಗ, ಯಾವುದೇ ಗ್ಯಾರಂಟಿ ಇಲ್ಲದಿದ್ರೂ ನೀವು ನಂಬಿಕೆಯನ್ನ ಉಳಿಸಿಕೊಂಡಾಗ, ಆಗ ಪರೀಕ್ಷೆಯು ನಿಧಾನವಾಗಿ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಇಲ್ಲಿಂದಲೇ ಪವಾಡಗಳು ಪ್ರಾರಂಭವಾಗುತ್ತವೆ. ಆದರೆ ಈ ಪವಾಡವು ಇದ್ದಕ್ಕಿದ್ದಂತೆ ಬರೋದಿಲ್ಲ, ಅದು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಇಳಿಯುತ್ತದೆ. ಈಗ ನೋಡಿ, ಮೊದಲು ನಿಂತು ಹೋಗ್ತಿದ್ದ ಕೆಲಸಗಳು ಈಗ ಆಗಲು ಪ್ರಾರಂಭಿಸ್ತವೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಜನರು ಈಗ ನಿಮ್ಮನ್ನು ಗುರುತಿಸಲು ಪ್ರಾರಂಭಿಸ್ತಾರೆ. ಮುಚ್ಚಿದ ದಾರಿಗಳು ಈಗ ತಾವಾಗಿಯೇ ತೆರೆಯಲು ಪ್ರಾರಂಭಿಸ್ತವೆ ಮತ್ತು ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾಗಿದೆ ಎಂದು ನಿಮಗೆ ಅನಿಸುತ್ತದೆ, ಆದರೆ ಇದು ಇದ್ದಕ್ಕಿದ್ದಂತೆ ಆಗೋದಿಲ್ಲ. ಇದು ನಿಮ್ಮ ಪರೀಕ್ಷೆಯ ಫಲಿತಾಂಶ. ಈಗ ಇನ್ನೊಂದು ಆಳವಾದ ಸತ್ಯವೇನೆಂದರೆ, ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ದೇವರು ನಿಮಗೆ ಕೇವಲ ಯಶಸ್ಸನ್ನು ಮಾತ್ರ ನೀಡೋದಿಲ್ಲ, ಅವರು ನಿಮಗೆ ತಿಳುವಳಿಕೆಯನ್ನು ಕೂಡ ನೀಡ್ತಾರೆ. ಅಂತಹ ತಿಳುವಳಿಕೆ ಅದು ನಿಮ್ಮನ್ನು ಮತ್ತೆ ಅದೇ ತಪ್ಪಿಗೆ ಬೀಳಲು ಬಿಡೋದಿಲ್ಲ. ಅಂತಹ ದೃಷ್ಟಿ, ಇದರಿಂದ ನೀವು ಪ್ರತಿ ಪರಿಸ್ಥಿತಿಯನ್ನು ಸರಿಯಾಗಿ ನೋಡಲು ಸಾಧ್ಯವಾಗುತ್ತದೆ ಮತ್ತು ಇದು ನಿಜವಾದ ಆಶೀರ್ವಾದ. ಈಗ ಯೋಚಿಸಿ, ಆ ಕಷ್ಟದ ಸಮಯ ಬರದಿದ್ದರೆ, ಆ ಪರೀಕ್ಷೆ ಇಲ್ಲದಿದ್ದರೆ ನೀವು ಇಷ್ಟು ಬಲಶಾಲಿಯಾಗಲು ಸಾಧ್ಯವಾಗ್ತಿತ್ತೆ? ಇಲ್ಲ, ನೀವು ಮೊದಲಿನಂತೆಯೇ ಇರ್ತಿದ್ರಿ. ಆದ್ದರಿಂದ ಏನಾಯಿತೋ ಅದೆಲ್ಲವೂ ನಿಮ್ಮ ವಿರುದ್ಧವಾಗಿರಲಿಲ್ಲ, ಅದು ನಿಮಗಾಗಿ ಆಗಿತ್ತು. ಈಗ ಕೊನೆಯ ಮತ್ತು ಪ್ರಮುಖ ವಿಷಯವೇನೆಂದರೆ, ಇಂದು ನೀವು ಎಲ್ಲವೂ ಕಷ್ಟಕರವಾಗಿ ಕಾಣುವ ಹಂತದ ಮೂಲಕ ಸಾಗ್ತಿದ್ರೆ, ಪ್ರತಿದಿನವೂ ಒಂದು ಹೊಸ ಪರೀಕ್ಷೆಯಂತೆ ಕಾಣ್ತಿದ್ರೆ, ಹೆದರಬೇಡಿ, ಓಡೋಗಬೇಡಿ. ಏಕೆಂದರೆ ನೀವು ಸೋಲ್ತಿಲ್ಲ, ನೀವು ಸಿದ್ಧರಾಗ್ತಿದ್ದೀರಿ. ಅಷ್ಟೇ, ಅಂಟಿಕೊಂಡಿರಿ, ನಂಬಿಕೆಯನ್ನು ಉಳಿಸ್ಕೊಳ್ಳಿ ಮತ್ತು ಮುಂದುವರಿಯಿರಿ. ಏಕೆಂದರೆ ದೇವರ ಪರೀಕ್ಷೆಯ ಫಲಿತಾಂಶ ಯಾವಾಗಲೂ ದೊಡ್ಡದಾಗಿರುತ್ತದೆ ಮತ್ತು ಆ ಫಲಿತಾಂಶ ನಿಮ್ಮ ಜೀವನದಲ್ಲಿ ಬಂದಾಗ ಇದೆಲ್ಲವೂ ಏಕೆ ಸಂಭವಿಸಿತು ಎಂದು ನಿಮಗೆ ಸ್ವತಃ ಅರ್ಥವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ